ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಮನೆಯಲ್ಲಿ ಉತ್ಸಾಹದಿಂದ ಆಚರಿಸಲಾಗುವ ವಿಶೇಷ ಉತ್ಸವಗಳನ್ನು ಹಬ್ಬ ಎನ್ಬೋದು. ಮೂಲತಃ ಹಬ್ಬಗಳು ವಿಜಯೋತ್ಸವವಾಗೇ ಇರಬೇಕು. ಹಾಗೆ ದುಷ್ಟ ಶಕ್ತಿಯನ್ನು ದಮನ ಮಾಡಿದರ ಜ್ಞಾಪಕಾರ್ಥವಾಗಿರಬಹುದು. ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ, ಅದರಲ್ಲೂ ಭಾರತದಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಆಚರಿಸುವ ಹಬ್ಬ ಹೋಳಿ ಹಬ್ಬ, ಹೋಳಿ ಹುಣ್ಣಿಮೆ. ಏನಕ್ಕೆ ಹೋಳಿ ಹಬ್ಬ ಆಚರಿಸ್ತಾರೆ, ಏನದ್ರ ವಿಶೇಷ, ಹೇಗೆಲ್ಲ ಆಚರಿಸ್ತಾರೆ, ಅದನ್ನು ತಿಳಿಯೋ ಪ್ರಯತ್ನ ಮಾಡೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಹೌದು ಸ್ನೇಹಿತರೆ, ಭಾರತವು ವೈವಿಧ್ಯಮಯ ಸಂಸ್ಕೃತಿ, ಧರ್ಮ ಮತ್ತು ಸಂಪ್ರದಾಯಗಳ ನೆಲೆವೀಡು. ವರ್ಷವಿಡೀ ಅನೇಕ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸ್ತೀವಿ. ಹಾಗೆ ಈ ಹಬ್ಬಗಳ ಪೈಕಿ ಹೋಳಿ ಹಬ್ಬ, ಅದು ಬಣ್ಣಗಳ ಹಬ್ಬ, ವಸಂತ ಕಾಲದ ಆಗಮನದ ಹಬ್ಬ, ಕಾಮನ ಹಬ್ಬ. ಹೋಳಿ ಹಬ್ಬ, ಹೋಳಿ ಹಬ್ಬ. ಸ್ನೇಹಿತರೆ, ವಸಂತ ಋತುವಿನ ಆಗಮನವನ್ನು ಸೂಚಿಸುವ, ಕೆಟ್ಟದ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಹೋಳಿ ಹಬ್ಬದ ಇತಿಹಾಸ ಮತ್ತು ಪೌರಾಣಿಕ ಕತೆ ತಿಳ್ಕೊಂಡು ಆಚರಿಸಿದ್ರೆ ರಂಗು ರಂಗಿನ ಹೋಳಿ ಹಬ್ಬಕ್ಕೆ ಒಂದು ರಂಗು ಎರಗುತ್ತೆ ಅಲ್ವಾ. ನಿಮ್ಗೆಲ್ಲ ಹಿರಣ್ಯಕಶಿಪು ಗೊತ್ತಲ್ವಾ? ಅದೇ ಭಕ್ತ ಪ್ರಹ್ಲಾದನ ತಂದೆ, ರಾಕ್ಷಸರ ರಾಜ. ಹಿರಣ್ಯಕಶಿಪು ನಾನೇ ಭಗವಂತ, ನಾನೇ ಸರ್ವೇಶ್ವರ ಅಂತ ಬೀಗ್ತಾ ಇದ್ದಾಗ ಪ್ರಹ್ಲಾದ ನಾನು ನೀನು ಎಲ್ಲ ಸಾಮಾನ್ಯರು, ನಾರಾಯಣನೇ ಸರ್ವಾಂತರ್ಯಾಮಿ, ಅವನೇ ಸರ್ವೇಶ್ವರ ಅಂತ ವಾದಿಸ್ತಾನೆ. ಅದಕ್ಕೆ ಕೋಪಗೊಂಡ ಹಿರಣ್ಯಕಶಿಪು ತನ್ನ ತಂಗಿ ಹೋಲಿಕಾನ ಕರೆದು ಇವನಿಗೆ ಶಿಕ್ಷೆ ಕೊಡು ಅಂತ ಹೇಳ್ತಾನೆ. ಅರೆ, ನಾನು ಬೆಂಕಿಯಿಂದ ಸುಡದ ಹಾಗೆ ವರ ಪಡ್ಕೊಂಡಿದ್ದೀನಿ, ಇವನನ್ನ ಬೆಂಕಿ ಮೇಲೆ ನನ್ನ ತೊಡೆಗಳ ಮೇಲೆ ಕೂರಿಸ್ಕೊಂಡು ಸುಟ್ಟು ಬೂದಿ ಮಾಡ್ತೀನಿ ಅಂತ ಬೆಂಕಿಯಲ್ಲಿ ಕೂತ್ಕೋತಾಳೆ. ಆದರೆ ವಿಷ್ಣುವಿನ ಕೃಪೆಯಿಂದ ಬೆಂಕಿ ಪ್ರಹ್ಲಾದನನ್ನು ಸುಡಲಿಲ್ಲ. ವರವೇ ಶಾಪವಾಗಿ ಹೋಲಿಕಾ ಸುಟ್ಟು ಬೂದಿ ಆಗ್ತಾಳೆ. ದೈವ ಭಕ್ತಿ ಧರ್ಮಕ್ಕೆ ಸಂದ ಗೆಲುವು. ಹಾಗೆ ಹೋಲಿಕಾ ಸುಟ್ಟು ಬೂದಿಯಾದ ದಿನ ಹೋಲಿ ಅಂತ ಆಚರಿಸ್ತಾರೆ. ಇನ್ನೊಂದು ಕತೆ ಪ್ರಕಾರ ಅದು ಕೃಷ್ಣನ ಕತೆ. ಆ ಕಥೆಯಲ್ಲಿ ಪೂತಿನಿ ರಾಕ್ಷಸಿ ಶ್ರೀಕೃಷ್ಣನಿಗೆ ಸ್ತನಪಾನ ಮಾಡಿಸಿ ಅದರಲ್ಲಿ ವಿಷ ಉಣಿಸೋ ಪ್ರಯತ್ನ ಮಾಡ್ತಾಳೆ. ಆಗ ಶ್ರೀಕೃಷ್ಣ ಅವಳ ರಕ್ತವನ್ನು ಖಾಲಿ ಮಾಡಿಬಿಡ್ತಾನೆ. ಆಗ ಅವನ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಗಾಗಿ ಆಗಿನಿಂದ ನೀಲಮೇಘ ಶ್ಯಾಮನಾದ ಅಂತ ಕೂಡ ಕೆಲವರು ಹೇಳೋದು ಉಂಟು. ಆ ದಿನವೂ ಇದೇ ಹೋಳಿ ಹುಣ್ಣಿಮೆ. ಈ ಹೋಳಿ ಹುಣ್ಣಿಮೆಯ ದಿನ ಮಥುರಾ ಬೃಂದಾವನದಲ್ಲಿ ಶ್ರೀಕೃಷ್ಣ ಪ್ರೇಮದ ಸಂಕೇತವಾಗಿ ರಾಧೆಗೆ ಬಣ್ಣ ಹಚ್ಚುವ ತಮಾಷೆ ಆಟ ಆಡ್ತಾ ಇದ್ದ ಸಂಪ್ರದಾಯವೂ ಇತ್ತಂತೆ. ಇನ್ನೊಂದು ಶಿವನಿಂದ ಕಾಮದೇವನ ದಹನ. ಇದರ ಕತೆ ತುಂಬಾ ವಿಶೇಷವಾಗಿದೆ. ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆತ ದುರಂಕಾರಿ, ಕ್ರೂರಿ. ಬ್ರಹ್ಮದೇವರನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸ್ತಾನೆ. ಆಗ ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಏನು ವರ ಬೇಕು ಅಂತ ಕೇಳಿದಾಗ ಸಾವಿಲ್ಲದ ವರ ದಯಪಾಲಿಸುವಂತ ತಾರಕಾಸುರ ಕೇಳ್ತಾನೆ. ಅದಕ್ಕೆ ಬ್ರಹ್ಮ, ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಅಂತ್ಯ ಇದ್ದೇ ಇರುತ್ತೆ, ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಎಂದಾಗ ಶಿವನಿಂದ ಜನಿಸಿದ 7 ದಿನದ ಶಿಶುವಿನಿಂದ ನನಗೆ ಮರಣ ಬರಲಿ ಅಂತ ಕೇಳ್ಕೊತಾನೆ. ಬ್ರಹ್ಮ ತಥಾಸ್ತು ಅಂತ ಹೇಳಿ ಆ ವರ ದಯಪಾಲಿಸ್ತಾರೆ. ಅದು ದಾಕ್ಷಾಯಿಣಿ ದಕ್ಷಿಣ ಯಜ್ಞದಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ ಸಮಯ, ಮತ್ತೆ ಶಿವ ಭೋಗ ಸಮಾಧಿಯಲ್ಲಿ ಇದ್ದ ಸಮಯ. ಇದನ್ನೆಲ್ಲ ತಿಳ್ಕೊಂಡೇ ಅಲ್ವೇ ತಾರಕಾಸುರ ಆ ಥರ ವರ ಕೇಳಿದ್ದು. ಅದಾದ ಮೇಲೆ 3 ಲೋಕಗಳಲ್ಲೂ ಇವನದ್ದೇ ದರ್ಬಾರು. ದೇವಾನು ದೇವತೆಗಳಿಗೂ ಉಪಟಳ ಕೊಡ್ತಾ ಇದ್ದ. ದೇವಾನು ದೇವತೆಗಳು ವಿಷ್ಣು ಹತ್ರ ಪರಿಹಾರ ಕೇಳಿದಾಗ ಒಂದು ಉಪಾಯ ಮಾಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಬ್ರಹ್ಮದೇವರ ಬಳಿ ಇದೆ ಅಂತ ಹೇಳ್ತಾರೆ. ಬ್ರಹ್ಮದೇವರ ಬಳಿ ಹೇಳಿದಾಗ ಬ್ರಹ್ಮದೇವರು, ನೀವು ಸತಿಯನ್ನು ಒಲಿಸಿ ಶಿವನಿಂದ ಪುತ್ರ ಸಂತಾನ ಆದ 7ನೇ ದಿನಕ್ಕೆ ಲೋಕ ಕಲ್ಯಾಣಕ್ಕಾಗಿ ತಾರಕಾಸುರನ ವಧೆ ಆಗುತ್ತೆ ಅಂತ ತಿಳಿಸ್ತಾರೆ. ಪಾರ್ವತೀ ದೇವಿಗೆ ವಿಚಾರ ತಿಳಿಸಿ ಮನವೊಲಿಸ್ತಾರೆ. ಸಾಕ್ಷಾತ್ ಪರಮೇಶ್ವರನನ್ನು ಮೋಹಪರವಶಗೊಳಿಸೋದು ಸಾಮಾನ್ಯ ವಿಚಾರವೇ. ಆದರೂ ರತಿದೇವಿ ಹಾಗೂ ಮನ್ಮಥ ಭೋಗ ಸಮಾಧಿಯಲ್ಲಿದ್ದ ಶಿವನಿಗೆ ಹೂಬಾಣಗಳಿಂದ ಬಹಳ ಪ್ರಯತ್ನದಿಂದ ಎಚ್ಚರಿಸ್ತಾರೆ. ಆದರೆ ಇದರಿಂದ ಕೋಪಗೊಂಡ ಮುಕ್ಕಣ್ಣ ತನ್ನ 3ನೇ ಕಣ್ಣಿನಿಂದ ಕಾಮನನ್ನು ಅಂದರೆ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾನೆ.
ಆಗ ರತಿದೇವಿ ದುಃಖದಿಂದ ಶಿವನಲ್ಲಿ ನನ್ನ ಗಂಡ ಮನ್ಮಥ ಮಾಡಿದ್ದು ತಪ್ಪು, ಆದರೂ ತಾರಕಾಸುರನ ಉಪಟಳ ಮುಲ್ಲೋಕದಲ್ಲೂ ಹೆಚ್ಚಾಗಿತ್ತು. ಎಲ್ಲವನ್ನು ವಿವರವಾಗಿ ಶಿವನ ಬಳಿ ಬಿನ್ನಹ ಮಾಡಿಕೊಂಡಾಗ ಶಾಂತಗೊಂಡ ಶಿವ ಪತ್ನಿಯೊಡನೆ ಮಾತ್ರ ಶರೀರಿಯಾಗುವಂತೆ ಮನ್ಮಥನಿಗೆ ವರ ಕೊಟ್ಟ ದಿವಸ ಅಂತ ಕೂಡ ಹೇಳಲಾಗುತ್ತೆ. ಒಟ್ಟಾರೆ ಧರ್ಮ ಸತ್ಯಕ್ಕೆ ಸಲ್ಲುವ ಜಯದ ಸಂಕೇತವೇ ಹೋಳಿ ಹಬ್ಬ, ಕಾಮನ ಹುಣ್ಣಿಮೆ. ಒಟ್ಟಾರೆ ಜಾತಿ ಧರ್ಮ ಮೇಲು ಕೀಳು, ದೊಡ್ಡವರು ಚಿಕ್ಕವರು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಬಣ್ಣವನ್ನು ಬಳಿಯುವುದು, ಪರಸ್ಪರ ಬಣ್ಣಗಳನ್ನು ಎರಚಾಡುವುದು, ಎಲ್ಲರ ನಡುವೆ ಇರುವ ಅಹಂ ಸೊಕ್ಕಿನ ಭಾವನೆ ತೊರೆದು ಬೆರೆತು ಬಾಳುವ ಸಂದೇಶವೇ ಈ ಹಬ್ಬದ ಸಂಕೇತ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.